ಮಾಜಿ ಪ್ರಧಾನಿಗಳಾಗಿರುವ ಎಚ್.ಡಿ. ದೇವೇಗೌಡ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಸನದಲ್ಲಿ ನಡೆದಂತ ಸಮಾವೇಶಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇಂಡಿಯಾ ಜೊತೆ ಹೋಗಿದ್ದೇವೆ, ನಮ್ಮದೇನು ತಕರಾರಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಸರಿಪಡಿಸಿಕೊಳ್ಳುತ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಪ್ರಧಾನಿಗಳಾಗಿರುವ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಟಾರ್ಗೆಟ್ ಮಾಡಿದವರು ಬಹಳ ಜನ ಇದ್ದಾರೆ. ಕಾಂಗ್ರೆಸ್ ಸಮಾವೇಶದಲ್ಲಿ ನನ್ನ ಕುಟುಂಬವನ್ನು ನಿಂದನೆ ಮಾಡಿದ್ದಾರೆ. ನಿಂದನೆ ಮಾಡಿದ್ದಕ್ಕೆ ನನ್ನದೇನು ತಕರಾರಿಲ್ಲ, ಸಂತೋಷ ಅಂತ ದೆಹಲಿಯಲ್ಲಿ ಎಚ್.ಡಿ. ದೇವೇಗೌಡ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಕೇಳಿ. ಮಾಜಿ ಪ್ರಧಾನಿ ದೇವೇಗೌಡರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಯಾವೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಒಂದಷ್ಟು ದೇವೇಗೌಡರ ವಿರುದ್ಧವಾಗಿ ಮಾತುಗಳು ಕೂಡ ಆಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು. ಅದರಲ್ಲೂ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಒಂದೇ ಒಂದು ಮಾತನ್ನು ಹೇಳ್ತಾರೆ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ನಾನು ಅನ್ನುವಂತಹ ಮಾತನ್ನು ಅವಾಗವಾಗ ಹೇಳ್ತಾ ಇರ್ತಾರೆ. ನಾನು ಅವ್ರ ಹೆಸರು ತೆಗೆದು ಮಾತಾಡಲಿಕ್ಕೆ ಹೋಗಲ್ಲ, ಅದರ ಅವಶ್ಯಕತೆ ಇಲ್ಲ. ರಾಜ್ಯ ಜನತೆಗೆ ಸತ್ಯಾಂಶ ಏನು ಅಂತ ಗೊತ್ತಿದೆ. ಅಂದರೆ ನಾನು ಆ ವಿಷಯದಲ್ಲಿ ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ದೇವೇಗೌಡರನ್ನೇ ಟಾರ್ಗೆಟ್ ಮಾಡೋದು ಸಿದ್ದರಾಮಯ್ಯನವರು. ಯಾರನ್ನಾರ ಮಾಡ್ಕೊಳ್ಳಿ, ನನ್ನನ್ನು ಟಾರ್ಗೆಟ್ ಮಾಡಿದ್ರು ಭಾಳ ಜನ ಇದ್ದಾರೆ, ಆದರೆ ಇನ್ನೂ ಬದುಕಿದ್ದೇನೆ ಅಷ್ಟೆ. ಆದ್ದರಿಂದ ಟಾರ್ಗೆಟ್ ಮಾಡೋರಿಗೆ ನಾನೇನು ಅಡ್ಡಿಪಡಿಸ್ಲಿಕ್ಕಾಗತ್ತಾ? ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ಸರ್, ಮುಂದಿನ ಚುನಾವಣೆ ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ. ಅದರ ನಾಯಕತ್ವವನ್ನು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರೇ ವಹಿಸ್ತಾರೆ ಈ ಬಾರಿ ಎನ್ನುವಂಥದ್ದು. ಮುಂದಿನ ಲೋಕಲ್ ಬಾಡಿ ಚುನಾವಣೆಯಲ್ಲಿ BJP JDS ಐಕ್ಯಮತ್ಯದಲ್ಲೇ ಹೋರಾಟ ಮಾಡಿ. ಸರ್, ರಾಜ್ಯ ಸರ್ಕಾರದಲ್ಲಿ ಹಲವು ಹಗರಣಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆ ಹಗರಣಗಳ ಬಗ್ಗೆ ಮಾತನಾಡ್ದೇನೆ ಎಲ್ಲೆಲ್ಲೋ ಸಮಾವೇಶ ಮಾಡ್ತಿದ್ದಾರೆ ಎನ್ನುವಂತಹ ಚರ್ಚೆ. ಈಗ ಅವರು ನಿನ್ನೆ ಸಮಾವೇಶ ಮಾಡಿರೋದು ಹಾಸನದಲ್ಲಿ. ಪರ್ಟಿಕ್ಯುಲರ್ಲಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ, ನಂದೇನು ತಕರಾರಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ಹಾಸನ ಜಿಲ್ಲೆಗೆ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿ ಏನು ಮಾಡಿದ್ರು. ಧನ್ಯವಾದಗಳು ಸರ್. ಇದಿಷ್ಟು ಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು. ಅಂದರೆ ರಾಜಕೀಯವಾಗಿ ತಮ್ಮನ್ನು ಮಣಿಸಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ದೇವೇಗೌಡರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಆಸ್ಪತ್ರೆ ವೈದ್ಯರ ಕಳ್ಳಾಟದ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಯೇ ರಿಪಬ್ಲಿಕ್ ಕನ್ನಡಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ವೈದ್ಯರು ಆಸ್ಪತ್ರೆಗೆ ಬಂದು ಪಂಚ್ ಮಾಡಿ ಖಾಸಗಿ ಕ್ಲಿನಿಕ್ಗಳಿಗೆ ಹೋಗ್ತಾರೆ. ಡ್ಯೂಟಿ ಮುಗಿಯುವ ಸಮಯಕ್ಕೆ ಬಂದು ಪಂಚ್ ಮಾಡ್ತಾರೆ. ಕಲಿಕೆಯಲ್ಲಿರುವ PG ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸ್ತಾರೆ. ಬಾಣಂತಿಯರ ಸಾವಿಗೆ ಆಸ್ಪತ್ರೆಯ ಅವ್ಯವಸ್ಥೆಯೇ ಕಾರಣ ಅಂತ ಹೇಳಿದ್ದಾರೆ. ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 3 ಪ್ರತ್ಯೇಕ ತಂಡವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್, ವಿಮ್ಸ್, ಜಿಲ್ಲಾಸ್ಪತ್ರೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ನಡೆದ ದಾಳಿ ಇದಾಗಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಲಾಗಿದೆ. ಇಂದು ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು.
ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ನೇತೃತ್ವ ಪ್ರತಿಭಟನೆ ಮಾಡ್ತಾರೆ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಬಾಣಂತಿಯರ ಶ್ರೀರಾಮುಲು ಸಾವಿನ ಪ್ರಕರಣ ನೋಡೋಣ ಈಗ ವರದಿ ಬರಲಿ ಅವನ ಕ್ರಮ ತಗೊಂಡಿದ್ದೀವಿ ಶ್ರೀರಾಮುಲು ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ನೇತೃತ್ವ ಪ್ರತಿಭಟನೆ ಮಾಡ್ತಾರೆ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಸೋಮವಾರ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿಯನ್ನ ನೀಡಲಿದ್ದು, ಜಿಲ್ಲಾಸ್ಪತ್ರೆ ಮುಂಭಾಗ ಶ್ರೀರಾಮುಲು ನೇತೃತ್ವದಲ್ಲಿ ನಡೆಯಲಿರುವಂತಹ ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಲಿದ್ದಾರೆ. ಆಸ್ಪತ್ರೆಯಲ್ಲಿ ಬಾಣಂತಿಯರ ಆರೈಕೆ ಬಗ್ಗೆ ಕಾಳಜಿ ಇಲ್ಲದಿದ್ರೂ ಸಚಿವರು ಬರ್ತಾರೆ ಅಂತ ಸಿಬ್ಬಂದಿ ಆಸ್ಪತ್ರೆಯನ್ನ ಸಿಂಗರಿಸಿದ್ದಾರೆ. ಹೊರಗಡೆಯಿಂದ ಹೂವಿನ ಗಿಡಗಳ ಕುಂಡ ತಂದು ಆಸ್ಪತ್ರೆ ಮುಂದೆ ಇಟ್ಟಿದ್ದಾರೆ. ಸಚಿವರು ಬರ್ತಾರೆ ಅಂತ ಬಳ್ಳಾರಿ ಜಿಲ್ಲಾಸ್ಪತ್ರೆಯನ್ನ ಸಿಬ್ಬಂದಿ ಅಲಂಕರಿಸುತ್ತಿರುವುದಕ್ಕೆ ಬಿಜೆಪಿಯಿಂದ ಟೀಕೆ ವ್ಯಕ್ತವಾಗಿದೆ. ಹೆಣಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರೂ ಅಷ್ಟೇ ಆಸ್ಪತ್ರೆ ಒಳಗೆ ಗಬ್ಬೆದ್ದು ನಾರ್ತಾ ಇದೆ. ಹೊರಗಡೆ ಮಾತ್ರ ಅಂದ ಚಂದ ಅಂತ ಬಿಜೆಪಿ ಮಹಾನಗರ ಪಾಲಿಕೆ ಮುಖಂಡ ಹನುಮಂತಪ್ಪ ಕಿಡಿಕಾರಿದ್ರು. ಸರ್ಕಾರಕ್ಕೆ ಹೇಳೋದಿಷ್ಟೇ, ಜನರ ದುಡ್ಡುಲಿಂದನೇ ಸರ್ಕಾರ ನಡೆಯೋದು. ಅದೇ ಇದ್ದಾಗ ಮುಖ್ಯಮಂತ್ರಿಗಳು ಕಾಳಜಿ ಇದ್ರೆ ಎಚ್ಚೆತ್ಕೊಂಡು ಭಾಳ ಕಠಿಣವಾಗಿ ಜಮೀರ್ ಅಹ್ಮದ್ ಅವರಿಗೆ ಭಾಳ ಒಂದು ವಾರ್ನಿಂಗ್ ಕೊಟ್ಟು ಇಲ್ಲೇ ಇದ್ದು ಜಿಲ್ಲಾಸ್ಪತ್ರೆ ವಿಮ್ಸಲ್ಲಿದ್ದು ಪ್ರತ್ಯೇಕವಾಗಿ ಅವ್ರು ಇಲ್ಲೇ ಇರಬೇಕು. ಇದ್ದು ಬಾಣಂತಿಯರ ಸಾವು ಏನಾಗೈತೆ ಎದಕ್ಕಾಗೈತೆ ಅಂತೇಳಿ ಅದನ್ನು ತಗೊಂಡು ಮೃತರ ಅವ್ರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿ ಅವ್ರಿಗೆ ನಷ್ಟ ಪರಿಹಾರ ಕೊಟ್ಟು ಇನ್ನು ಮುಂದೆ ಇದು ಆಗಬಾರ್ದು. ಸರ್ಕಾರಕ್ಕೆ ಹೇಳೋದಿಷ್ಟೇ, ಜನರ ದುಡ್ಡುಲಿಂದನೇ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವರ ಭೇಟಿ ಹಿನ್ನೆಲೆ ಆಸ್ಪತ್ರೆಯ ಮುಂಭಾಗ ಬಿಜೆಪಿಗರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶ್ರೀರಾಮುಲು ನೇತೃತ್ವದಲ್ಲಿ ಧರಣಿ ನಡೀತಾ ಇದ್ದು, ಬಿಜೆಪಿ ಸ್ಥಳೀಯ ಮುಖಂಡ, ಮಹಿಳಾ ಮೋರ್ಚಾದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ಪ್ರತಿಕ್ರಿಯೆ ಇಷ್ಟೇ, ಇವತ್ತೇನೋ ಮಂತ್ರಿಗಳೇನೋ ಬರ್ತಾ ಇದ್ದಾರಂತೆ, ಅವ್ರ ಕರ್ತವ್ಯ ಅವು ಮಾಡಲಿ. ಅವ್ರು ಇನ್ನೊಂದು ಕೂಡ ಉಲ್ಲೇಖನ ಮಾಡ್ತಾ ಇದ್ರು, ನಾನೇನನ್ನ ಅಕಸ್ಮಿತವಾಗಿ ತಪ್ಪಿದಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಹೋರಾಟ ರಾಜೀನಾಮೆ ಕೊಡಬೇಕೆಂದೇಳಿ ಹೋರಾಟ ಅಲ್ಲ, ಭಾಳ ಕ್ಲಾರಿಟಿ ಇರಲಿ. ಏನಿವತ್ತು ಜನರ ಪ್ರಾಣ ಹೋಗ್ತಾ ಇದೀನೋ, ಬಾಣಂತಿಯರ ಪ್ರಾಣ ಹೋಗ್ತಾ ಇದೀನೋ, ಆ ಪ್ರಾಣವನ್ನು ಉಳಿಸ್ಬೇಕು. ರೆಸ್ಪಾನ್ಸಿಬಿಲಿಟಿ ತಾವು ತಗೋಬೇಕಂತ ಹೇಳ್ತೇವೆ. ತಮ್ಮ ಕರ್ತವ್ಯವನ್ನು ಮರಿಬಾರ್ದು. ತಾವು ಯಾವತ್ತಿದ್ರೂ ಕೂಡ ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡಬೇಕು. ನಮ್ಮ ಪ್ರತಿಕ್ರಿಯೆ ಇಷ್ಟೇ, ಇವತ್ತೇನೋ ಮಂತ್ರಿಗಳೇನೋ ಬರ್ತಾ ಇದ್ದಾರಂತೆ, ಅವ್ರ ಕರ್ತವ್ಯ ಅವು ಮಾಡಲಿ. ಅವ್ರು ಇನ್ನೊಂದು ಕೂಡ ಉಲ್ಲೇಖನ ಮಾಡ್ತಾ ಇದ್ರು, ನಾನೇನನ್ನ ಅಕಸ್ಮಿತವಾಗಿ ತಪ್ಪಿದಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಹೋರಾಟ ರಾಜೀನಾಮೆ ಕೊಡಬೇಕೆಂದೇಳಿ ಹೋರಾಟ ಅಲ್ಲ, ಭಾಳ ಕ್ಲಾರಿಟಿ ಇರಲಿ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮಾದಕ ವಸ್ತುಗಳು ಬರುವ ಶಂಕೆ ಹಿನ್ನೆಲೆಯಲ್ಲಿ ಕೊರಿಯರ್ ಕಚೇರಿ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಎಸ್ಆರ್ ನಗರದ ಕೊರಿಯರ್ ಕಚೇರಿಗಳ ಮೇಲೆ ಶ್ವಾನದಳ ಸಮೇತವಾಗಿ ಸಿಸಿಬಿ